ನಮಸ್ಕಾರ ಸ್ನೇಹಿತರೆ, ಶಿವಶ್ರೀ ಲರ್ನಿಂಗ್ ಸೆಂಟರ್ಗೆ ಆತ್ಮೀಯವಾದಂಥ ಸುಸ್ವಾಗತ. GPSTRಗೆ ಸಂಬಂಧಪಟ್ಟಂತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮತ್ತು ಉತ್ತರ. ಇವತ್ತಿನ ಪ್ರಶ್ನೆ ಸ್ನೇಹಿತರೆ, ಆ್ಯನ್ ಎಲಿಮೆಂಟ್ ಎಕ್ಸ್ ಹ್ಯಾವಿಂಗ್ ಆಟಾಮಿಕ್ ನಂಬರ್ ಈಸ್ 16. It gains 2 electrons to form an anion X. What will the atomic number of X in the anion? ನೋಡಿ ಸ್ನೇಹಿತರೆ, ಅಟಾಮಿಕ್ ನಂಬರ್ 16 ಇದೆ. 16 ಇರೋದು ಯಾವುದಪ್ಪ ಅಂತಂದರೆ ಸಲ್ಫರ್. 16 ಇರೋದು ಸಲ್ಫರು ಎರಡು ಅಣುಗಳು ಸೇರಿ ಸಲ್ಫರ್ ಉಂಟಾಗುತ್ತೆ. ಹಾಗಾಗಿ ಸಲ್ಫರು ಸ್ನೇಹಿತರೆ ಇಲ್ಲೂ 16, ಇಲ್ಲೂ ಕೂಡ ಇನ್ನೊಂದು ಸಲ್ಫರ್ ಕೂಡ 16 ದ್ವಿಪರಮಾಣು ಸ್ನೇಹಿತರೆ ಸಲ್ಫರು. ಆಪ್ಷನ್ಗೆ ಮತ್ತೊಂದು ಆಪ್ಷನ್ಗೆ 16, ಆಪ್ಷನ್ ಬಿ 14, ಆಪ್ಷನ್ ಸಿ 20, ಆಪ್ಷನ್ ಡಿ 18. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ, ಇನ್ನೊಂದು ಧಾತುವಿನಿಂದ ಅಥವಾ ಆಟಮಿಂದ ಆನಯನನ್ನು ಪಡ್ಕೊಳುತ್ತಪ್ಪ ಅಂತಂದರೆ, ಎಲೆಕ್ಟ್ರಾನನ್ನು ಪಡ್ಕೊಳುತ್ತಪ್ಪ ಅಂತಂದರೆ ಅದು ಇನ್ನೊಂದು ಸಲ್ಫರೇ ಆಗಿರಬೇಕು. ಹಾಗಾಗಿ ಸ್ನೇಹಿತರೆ ಇದಕ್ಕೆ ಆಪ್ಷನ್ಗೆ ಸರಿಯಾದಂಥ ಉತ್ತರ. ಸಲ್ಫರಲ್ಲಿ ಸ್ನೇಹಿತರೆ ಪ್ರೋಟಾನು ಕೂಡ 16 ಇರ್ತವೆ, ಎಲೆಕ್ಟ್ರಾನ್ಗಳು ಕೂಡ 16 ಇರ್ತವೆ. ಒಂದು ಧಾತುವಿನಲ್ಲಿ ಪ್ರೋಟಾನ್ ಎಷ್ಟಿರ್ತವೆ ಅಷ್ಟೇ ಎಲೆಕ್ಟ್ರಾನ್ಗಳ ಸಂಖ್ಯೆನೂ ಕೂಡ ಸೇಮ್ ಇರುತ್ತೆ ಸ್ನೇಹಿತರೆ. ಅದೇ ಥರ ಎರಡನೇ ಪ್ರಶ್ನೆ, ಆ್ಯನ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆನ್ ದ ಆಕ್ಸಿಸ್ ಆಫ್ ಎ ಕಾನ್ಕೇವ್ ಮಿರರ್ ಆ್ಯಂಡ್ ಇಟ್ಸ್ ಫೋಕಸ್. ದ ಇಮೇಜ್ ಈಸ್ ಫಾರ್ಮ್ಡ್. ಆಪ್ಷನ್ ಎ ಎರೆಕ್ಟ್ ಆ್ಯಂಡ್ ಎನ್ಲಾರ್ಜ್ಡ್, ಆಪ್ಷನ್ ಬಿ inverted of the and of the same size, option C inverted and highly diminished, option D inverted and highly enlarged. ಒಂದು ವಸ್ತುವನ್ನು ಆಬ್ಜೆಕ್ಟನ್ನು ಫೋಕಲ್ ಲೆಂತ್ ಎಫ್ ಮೇಲೆ ಕಾನ್ಕೇವ್ ಮಿರರ್ ಹತ್ರ ಇಟ್ಟಾಗ ಯಾವ ಇಮೇಜ್ ಫಾರ್ಮೇಷನ್ ಆಗುತ್ತೆ ಅಂದರೆ ಸ್ನೇಹಿತರೆ, ವಸ್ತು ತಲೆಕೆಳಕಾದ ಮತ್ತು ಹೈಲಿ ಎನ್ಲಾರ್ಜ್ ಮತ್ತು ದೊಡ್ಡದಾದ ಪ್ರತಿಬಿಂಬ ಉಂಟಾಗುತ್ತದೆ ಸ್ನೇಹಿತರೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂಥ ಉತ್ತರ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಒತ್ತಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೋಡೋದಕ್ಕೆ ಕೇಳಿ ಸ್ನೇಹಿತರೆ. ಧನ್ಯವಾದಗಳು.